ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾವು ನಮ್ಮ ಅಕ್ಕನ ಆ್ಯನಿವರ್ಸರಿ ದಿನ ಸಿಲಿಂಡರ್ಗೆ ಏನಾಯಿತು ಅಂತ ನೋಡ್ಕೊಂಡು ಬರೋಣ. ನಾವು ಈಗ ನಮ್ಮ ಮನೆಯಿಂದ ನಮ್ಮಮ್ಮ ಮನೆಗೆ ಹೊರಟಿದ್ದೀವಿ. ನಮ್ಮ ಮನೆಯಲ್ಲಿ ನಮ್ಮ ಸಿಸ್ಟರ್ಸ್ ಎಲ್ಲ ಸ್ಟೇ ಆಗಿದ್ರಲ್ವ, ಸೊ ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮಮ್ಮ ಮನೆ ಕಡೆ ಹೊರಟಿದ್ದೀವಿ. ಟೈಮ್ ಬಂದು ಮಾರ್ನಿಂಗ್ 11 o'clock ಆಗಿತ್ತು. ಆವಾಗ ಮಕ್ಕಳೆಲ್ಲ, ನಾವು ನಮ್ಮ ಸಿಸ್ಟರೆಲ್ಲ ಫ್ರೆಶ್ ಆಗಿಬಿಟ್ಟು ಮನೆ ಕಡೆಗೆ ಹೊರಟಿದ್ದೀವಿ. ನಮ್ಮ ಮನೆಗೆ ಹೋದ್ಮೇಲೆ ನಮ್ಮ ಅಕ್ಕ ಅವರೆಲ್ಲರೂ ಕೂಡ ಅವರು ಸ್ವಲ್ಪ ಬ್ಯಾಂಗ್ಳೂರಲ್ಲಿ ಶಿವಾಜಿನಗರ ಪ್ಲೇಸಸ್ಸು, ವಿಧಾನಸೌಧ ಆ ಥರ ನೋಡ್ಕೊಂಡು ಬರ್ತೀನಿ ಅಂತ ಅವರು ಹೊರಟಿದ್ದಾರೆ. ಅದಾದಮೇಲೆ ಅಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡ್ತಾಯಿದ್ರು. ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಅವರೆಲ್ಲ ಊರಿಗೆ ಹೊರಟಿದ್ದಾರೆ ಅಂತ ಹೇಳಿಬಿಟ್ಟು ಸಡನ್ನಾಗಿ ಏನಾಯಿತು ಅಂತಂದರೆ ಸಿಲಿಂಡರು, ಸೊ ಬಿರಿಯಾನಿ ಹೊರಗಡೆನೇ ಮಾಡೋಣ ಅಂತ ಹೇಳಿಬಿಟ್ಟು ಸಿಂಗಲ್ ಸ್ಟವ್ನ ಇಕ್ಕಿದ್ದಾರೆ. ದಮ್ಮಿಗೆ ಇಡಬೇಕಾಗಿತ್ತು ಬಿರಿಯಾನಿನ, ಫುಲ್ ಫಿನಿಶ್ ಆಗಿತ್ತು ಬಿರಿಯಾನಿ ಮಾಡೋದು, ಬಟ್ ದಮ್ಮಿಗೆ ಇಡಬೇಕಾಗಿತ್ತು. ದಮ್ಮಿಗೆ ಇಡಬೇಕಾದ್ರೆ ಕೆಳಗಡೆ ನಾವು ರೊಟ್ಟಿ ಮಾಡೋ ಹೆಂಚು ಇಲ್ಲ ತವಾನ ಇಡ್ತೀವಿ. ಸೊ ಅದು ಬಂದುಬಿಟ್ಟು ಅಲ್ಯೂಮಿನಿಯಂ ತವ ಇಟ್ಬಿಟ್ಟಿದ್ದಾರೆ. ಅಲ್ಯೂಮಿನಿಯಂ ತವಾನ ಅದೇನಾಗಿದೆ, ಫುಲ್ ಬಿಸಿ ಆಗಿಬಿಟ್ಟು ಮೆಲ್ಟ್ ಆಗಿಬಿಟ್ಟಿದೆ. ಮೆಲ್ಟ್ ಆಗಿಬಿಟ್ಟು ಫುಲ್ಲು ಅಲ್ಯೂಮಿನಿಯಂ ಪಾತ್ರೆಗೇನೆ ಅದು, ಅಲ್ಯೂಮಿನಿಯಂ ತವಾಗೇನೆ ಅದು ಬೆಂಕಿ ತಗಲ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಫುಲ್ ಜೋರು ಸೌಂಡ್ ಬಂತು. ಎಲ್ಲರೂ ಭಯ ಪಟ್ಕೊಂಡ್ವಿ. ಬಟ್ ಇಲ್ಲಿ ಅವರು ಆ ಸಿಚುವೇಶನ್ ನಡೆದಿದ್ದಕ್ಕೋಸ್ಕರ ನಗಾಡ್ತಾ ಇದ್ದಾರೆ. ನೋಡಿ ಕೇಳಿಸ್ಕೊಂಬನ್ನಿ ಹೇಗಿದೆ ಅಂತ. ಗ್ಯಾಸ್ ಜಾಸ್ತಿ ಆಯ್ತು ನೋಡ್ರಿ. ಇದ್ರ ಸ್ಟೋರಿ ಏನಾಯಿತು ಅಂತ ನನ್ನ ಮಗ ಹೇಳ್ತಾನೆ, ನಮ್ಮ ಅಕ್ಕ ಮಗ, ಕೇಳಿಸ್ಕೊಂಬನ್ನಿ. ಏನಾಯಿತು ವಚ್ಚು ಹಿಂದ? ಗ್ಯಾಸ್ ಹೊತ್ತೋಗಿತ್ತು, ಮಕ್ಕಳು ಹ್ಯಾಂಡ್ಸ್ ಹೊತ್ತೋಗಿತ್ತು, ಮಕ್ಕಳು ಪೈಪ್ ಗರಂ ಆಗಿತ್ತು, ಮಕ್ಕಳು ಒಲೆ ಹೊತ್ತೋಗಿತ್ತು, ಮಕ್ಕಳು ಎಲ್ಲರೂ ಹೊಡಿ ಹೋದರು. ಎಲ್ಲರೂ ಹೋದರು. ಬಿರಿಯಾನಿ ಭೋಗಣಿ ಕೆಳಗಿಳಿಸ್ದೆವು. ಎರಡು ಮಗನೇ ಕಲೆ ಇಳಿಸ್ತೇವೆ. ನಾ ಏನಾದ್ರು ಅಂದೆ. ಆಮೇಲೆ ಆಮೇಲೆ ಏನಂದರು? ಆಮೇಲೆ ಏನು ಬಂದಿಲ್ಲ. ಫ್ರೆಂಡ್ಸಿಗೆ ಹೇಳು. ಬೆಂಕಿ ಜಾಸ್ತಿ ಆಗಿತ್ತು. ಸರಿ. ಸೊ ಮಕ್ಕಳು ಅಲ್ಲೇ ಇದ್ರಲ್ವ, ಮಕ್ಕಳೇ ನಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಏನೇನಾಯಿತು ಅಂತ ಹೇಳಿಬಿಟ್ಟು. ಅದಾದಮೇಲೆ ಫೈನಲಾಗಿ ಬಿರಿಯಾನಿ ಕೂಡ ರೆಡಿ ಆಯಿತು. ಅದಕ್ಕೆ ಬೇಕಾಗಿರುವಂಥ ಒಂದು ರೈತ ಅದನ್ನು ರೆಡಿ ಮಾಡ್ಕೊತಾ ಇದ್ದಾರೆ. ಅದೇನಾಯಿತು ಅಂದರೆ ಅಲ್ಯೂಮಿನಿಯಂ ಪಾತ್ರೆ ಇಟ್ಬಿಟ್ಟು ಅದು ತುಂಬ ಹೀಟ್ ಆಗಿಬಿಟ್ಟು ಅಲ್ಯೂಮಿನಿಯಂ ತವಾಗೇ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಅದು ಫುಲ್ ಜೋರು ಸೌಂಡ್ ಬಂತು. ಅದಕ್ಕೋಸ್ಕರನೇ ಎಲ್ರಿಗೂ ಕೂಡ ಭಯ ಆಯಿತು. ಬಟ್ ಫೈನಲಿ ಬಿರಿಯಾನಿಗೆ ಮಾತ್ರ ಏನೂ ಆಗಿಲ್ಲ. ಸಖತ್ತಾಗಿತ್ತು. ನಮ್ಮ ಅಕ್ಕ ಮಾಡಿದ್ಲು ಬಿರಿಯಾನಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಮ್ಮ ದೊಡ್ಡಮ್ಮ ಅವರು ನಮ್ಮ ಕಸಿನ್ ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಂದಿದ್ರು ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಬಂದಿದ್ದಾರಲ್ವ, ಅದಕ್ಕೋಸ್ಕರನೇ ನಮ್ಮ ಕಡೆ ಫಸ್ಟ್ ಟೈಮ್ ಯಾರ್ಯಾರು ಬರ್ತಾರೆ ಅವ್ರಿಗೆ ಒಂದು ಸೀರೆ ಉಡ್ಸೋದಾಗಿರ್ಬೋದು, ಅವ್ರ ಖುಷಿಗೆ ಏನಾದರೂ ಮಾಡೋದಾಗಿರ್ಬೋದು, ಅದನ್ನು ಮಾಡ್ತಾಯಿದ್ರು. ಇಲ್ಲಿ ಕುತ್ಕೊಂಡಿದ್ದಾರಲ್ವ ಇವರು, ಟವಲ್ ಹಾಕ್ಕೊಂಡಿದ್ದಾರಲ್ವ, ವೈಟ್ ಡ್ರೆಸ್ ಹಾಕ್ಕೊಂಡಿರೋರು ನಮ್ಮಪ್ಪ ಅವರ ದೊಡ್ಡ ಅಣ್ಣ. ಇವರು ನಮ್ಮಪ್ಪ ಅವರ ದೊಡ್ಡ ಅಣ್ಣ. ನಮ್ಮಪ್ಪ ಪಕ್ಕ ಕುತ್ಕೊಂಡಿದ್ದ, ಅವರು ನಮ್ಮಪ್ಪ ಅವರ ಸೆಕೆಂಡ್ ಅಣ್ಣ, ನಮ್ಮಪ್ಪನೇ ಥರ್ಡು. ಈಗ ನಮ್ಮ ದೊಡ್ಡಪ್ಪ ಅವರು ಊರಿಗೆ ಹೋಗ್ತಿದ್ದಾರೆ. ಸೊ ಅವ್ರಿಗೆ ಕ್ಯಾಬ್ ಬುಕ್ ಮಾಡಿ ಅಪ್ಪ ಅವರಿಗೆ ಟ್ರೈನಿಗೆ ಕೂರಿಸ್ಬರಕ್ಕಂತ ಹೋಗಿದ್ದಾರೆ. ನಾವೆಲ್ಲರೂ ಕೂತ್ಕೊಂಡು ಇವಾಗ ಊಟನ ಮಾಡ್ಕೊತಾ ಇದ್ದೀವಿ. ಮಧ್ಯಾಹ್ನ ನಾವು ಊಟ ಮಾಡೋ ಟೈಮಿಂಗ್ಸೇ 5 ಗಂಟೆ ಆಗಿಬಿಟ್ಟಿತ್ತು. ಆ ಸಿಲಿಂಡ್ರ್ ಅದು ಆಗಿತ್ತಲ್ವ, ಅದಕ್ಕೋಸ್ಕರನೇ ಈಗ ಬಾಯ್ಸ್ ಎಲ್ಲ, ನಮ್ಮ ಅಣ್ಣ ಅವರೆಲ್ಲ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಅದಾದಮೇಲೆ ನಮ್ಮಣ್ಣ ಇವನು ಬೀದರಲ್ಲಿರ್ತಾರೆ. ಇವರು ಕೂಡ ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಿದ್ದು. ಮದುವೆ ಆದಮೇಲೆ, ಮದುವೆಗೆ ಮುಂಚೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಮದುವೆ ಆದಮೇಲೆ ಅವ್ರ ವೈಫ್ನ ಕರ್ಕೊಂಡು, ಅವರಿಬ್ಬರು ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ನನ್ನ ಕಸಿನ್ ಬ್ರದರ್ಸ್ ಎಲ್ಲ ನೋಡಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಪೋಸ್ಟ್ನ ಕೊಡ್ತಾಯಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಇವರಿಬ್ಬರಿಗೂ ಕೂಡ ಬ್ಯಾಂಗ್ಳೂರು, ಎಲ್ಲ ಮಕ್ಕಳು ಎಲ್ಲ ಕಡೆ ಹೋದಲ್ಲಿ ಎಂಜಾಯ್ ಮಾಡಲ್ಲ, ಬಟ್ ಈ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಅವರು ಕೂಡ ಎಂಜಾಯ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಸೊ ಇವಾಗ ಈವ್ನಿಂಗ್
ಆಗಿದೆ. ಈವ್ನಿಂಗಲ್ಲಿ ನಾವೇನು ಮಾಡಿದ್ವಿ, ನಮ್ಮ ಅಕ್ಕ ಅವ್ರದ್ದು ಆ್ಯನಿವರ್ಸರಿ ದಿವಸ ಕೂಡ ಇತ್ತು ಅಂತಲೇ ಹೇಳ್ಬೋದು. ಮದುವೆ ಮುಗ್ದು ನೆಕ್ಸ್ಟ್ ಡೇ ಒಂದು 2 ಡೇಸ್ ಆದಮೇಲೆ ನಮ್ಮ ಅಕ್ಕದು ಆ್ಯನಿವರ್ಸರಿ ಇತ್ತು. ಸೊ ಅದಕ್ಕೋಸ್ಕರನೇ ನಮ್ಮಣ್ಣ ಇದ್ದ ಅಂತ ಹೇಳ್ಬಿಟ್ಟು ಅವನೇ ಪ್ರೇಯರೆಲ್ಲ ಮಾಡಿ ಆ ಬೈಬಲಲ್ಲಿ ಒಂದು ಸ್ವಲ್ಪ ವರ್ಡ್ಸ್ನ ಹೇಳ್ತಾ ಇದ್ದ. ಅಂದರೆ ಅವನು ಸ್ವಲ್ಪ ಬೈಬಲಲ್ಲೆಲ್ಲ ತುಂಬಾ ಇದಾಗಿದ್ದಾನೆ. ಅದಕ್ಕೋಸ್ಕರನೇ ಅವನೇ ಒಂದು ವರ್ಡ್ಸ್ನ ಬೈಬಲಲ್ಲಿರೋ ಒಂದು ವರ್ಡ್ಸ್ನ ಹೇಳ್ದ. ಅದಾದಮೇಲೆ ಎಲ್ರಿಗೂ ಕೂಡ ಹೇಳ್ತಿದ್ದ, ಬೈಬಲ್ ವಿಚಾರದ ಬಗ್ಗೆ ಹೇಳ್ತಿದ್ದ. ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಹೇಗಿರಬೇಕು, ಹೇಗೆ ನಾವು ನಡ್ಕೊಳ್ಬೇಕು, ಫ್ಯಾಮಿಲಿ ಜೊತೆ ಹೇಗಿರಬೇಕು, ಅದನ್ನೆಲ್ಲವೂ ಕೂಡ ಒಂದು ಸ್ವಲ್ಪ ಹೊತ್ತು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ದೊಡ್ಡಪ್ಪ, ನಮ್ಮ ಮಾವ ಅವರು, ನಮ್ಮ ಮನೆಯವರು, ನಾವು ನಮ್ಮ ಮನೆಯವರು ಮಾತ್ರನೇ ಇದ್ದೀವಿ. ಎಲ್ಲರೂ ನಮ್ಮ ಅಣ್ಣವ್ರು ಹೆಂಗಿದ್ದಾರೆ, ಎಲ್ಲರೂ ಫ್ಯಾಮಿಲಿ ಇರುವಾಗ ಈ ಒಂದು ಟೈಮ್ ಯಾವಾಗಲೂ ಸಿಗಲ್ಲ ಅಂತಲೇ ಹೇಳ್ಬೋದು. ಎಲ್ಲರೂ ಇದ್ದಾಗ ಸೆಲೆಬ್ರೇಷನ್ ಇರುತ್ತಲ್ವ, ಅದರಲ್ಲಿ ಏನೋ ಒಂದು ಸುಖ, ಏನೋ ಒಂದು ನೆಮ್ಮದಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನಮ್ಮ ದೊಡ್ಡಮ್ಮ ಅವರು, ನಮ್ಮ ಆಂಟಿಯವರು, ನಮ್ಮ ಅಕ್ಕ ಅವರು ಎಲ್ಲರೂ ಕೂಡ ಇದ್ದರು. ಸೊ ಇವಳು ಕೂಡ ತುಂಬಾ ನಾಟಿ ಇದ್ದಾಳೆ ಅಂತಲೇ ಹೇಳ್ಬೋದು. ಅವರಪ್ಪ ಹೇಳುವಾಗ ನಮ್ಮಪ್ಪ ಸ್ವಲ್ಪ ಜೋಶಲ್ಲಿದ್ದರು ಅಂತ, ಅದಕ್ಕೋಸ್ಕರ ನಗಾಡ್ತಾಯಿದ್ಲು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಎಲ್ರಿಗೂ ಕೂಡ ಪ್ರೇಯರ್ ಆದಮೇಲೆ ಎಲ್ಲ ಮಾಡ್ಕೊಂಡು ಆದಮೇಲೆ ನಾವು ನಮ್ಮ ಅಕ್ಕ ಅವ್ರಿಗೆ ನಮ್ಮ ಡ್ಯಾಡಿ ಸರ್ಪ್ರೈಸಾಗಿ ಕೇಕ್ ಕೂಡ ತೊಗೊಂಡು ಬಂದಿದ್ದರು ಅಂತಲೇ ಹೇಳ್ಬೋದು. ಸಡನ್ನಾಗಿ ಕೇಕ್ ತಂದುಬಿಟ್ಟು ಇವತ್ತು ನಿಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ರು. ಎಲ್ಲರೂ ಇದ್ದಾರಲ್ವ, ಅಪ್ಪನಿಗೂ ಒಂಥರ ಖುಷಿ, ನಮ್ಮ ಅಣ್ಣ ಅವರೆಲ್ಲರೂ ಇದ್ದಾರೆ, ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಮ್ಮ ಅಕ್ಕ ಅವರ ಆ್ಯನಿವರ್ಸರಿ ಎಲ್ಲರ ಮುಂದೆನೂ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಅವರು ಕೂಡ ಖುಷಿ ಆಯಿತು. ಅದೊಂದು ಮೆಮೊರಿ ಐತೆ, ಅಮ್ಮ ಮನೆಯಲ್ಲಿ ನಮ್ಮದೊಂದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಯಿತು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಅಂತಲೇ ಹೇಳ್ಬೋದು. ಈಗ ಕೇಕ್ ಕಟ್ಟಿಂಗ್ ಮಾಡ್ತಿದ್ದಾರೆ. ಅವ್ರ ಮಗನೂ ಕೂಡ ಕೂತ್ಕೊಂಡ್ಬಿಟ್ಟಿದ್ದಾನೆ ಹೋಗ್ಬಿಟ್ಟು. ಬಟ್ ನನ್ನ ಮಗ ಮಾತ್ರ ಮಿಸ್ಸಿಂಗ್ ಆಗಿದ್ದಾನೆ. ಅವನಿಗೆ ನಿದ್ದೆ ಬಂದಿತ್ತು ಅಂತ ಹೇಳ್ಬಿಟ್ಟು ಅವ್ನು ನಿದ್ದೆ ಮಾಡಿಬಿಟ್ಟಿದ್ದ. ಅವ್ನಿಗೆ ಎಷ್ಟೇ ಎಬ್ಬರಿಸಿದ್ರು ಅವ್ನು ಎದ್ದೊಳ್ಳಿಲ್ಲ. ಅದಕ್ಕೋಸ್ಕರನೇ ಬಿಟ್ಬಿಟ್ಟೆ, ಅವನ ಪಾಡಿಗೆ ಅವ್ನು ಎದ್ದೊಳ್ಳಿ ಅಂತ ಹೇಳಿಬಿಟ್ಟು. ನಾವು ಫೋರ್ಸ್ ಮಾಡಿ ಎಬ್ಬರಿಸಿದ್ರೆ ಅವರು ಒಂದು ಫೋಟೋಗೂ ಇರಲ್ಲ, ಒಂದು ನಮಗೂ ಇನ್ವಾಲ್ವ್ ಆಗೋಕ್ಕೆ ಬಿಡಲ್ಲ. ಯಾವುದೇ ಒಂದು ಪ್ರೋಗ್ರಾಮಲ್ಲಿ ಇರ್ಬೋದು, ಯಾವುದೇ ಒಂದು ಫಂಕ್ಷನಲ್ಲಿ ಇರ್ಬೋದು. ಅದಕ್ಕೋಸ್ಕರನೇ ಅವ್ನು ಮಲ್ಕೊಳ್ಳಿ ಅಂತ ಸುಮ್ಮನೆ ಆದೆ. ಅದಾದಮೇಲೆ ನಮ್ಮ ಅಕ್ಕ ಅವ್ರಿಗೆ, ನನ್ನ ಅಕ್ಕನ ಮಗ ಒಬ್ಬನೇ ಅವ್ರ ಅಪ್ಪನ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟ. ಎಲ್ಲರೂ ನಮ್ಮ ದೊಡ್ಡಪ್ಪ, ನಮ್ಮ ಮಾವ ಎಲ್ಲರೂ ಕೂಡ ತುಂಬಾ ಖುಷಿಯಾಯಿತು. ಅವ್ರಿಗೂ ಕೂಡ ಬಂದು ಈ ಥರ ಮದುವೆ ನಮ್ಮ ಅಕ್ಕದು ಊರಲ್ಲೇ ಮಾಡಿದ್ವಿ. ಬಟ್ ಅದಾದಮೇಲೆ ಇವಾಗೆ ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ, ಪ್ರತಿಯೊಬ್ಬರು ಕೂಡ ನಮ್ಮ ಮಾವ ಎಲ್ಲರೂ ಕೂಡ ಇವಾಗೆ ಅವರ ಒಂದು ಫಸ್ಟ್ ಟೈಮ್ ಆ್ಯನಿವರ್ಸರಿಗೆ ಎಲ್ಲರೂ ಭಾಗಿಯಾಗಿದ್ದಾರೆ. ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಅವ್ರಿಗೂ ಕೂಡ, ಅಷ್ಟೊಂದು ಜರ್ನಿ ಮಾಡಿ ಬಂದಿದ್ದಾರಲ್ವ. ಸೊ ಅದಕ್ಕೋಸ್ಕರನೇ ಅದಾದಮೇಲೆ ಎಲ್ಲರೂ ಕೂಡ ಕೇಕ್ ತಿನ್ನಿಸ್ಕೊಂಡು ಫೋಟೋಶೂಟೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟು ಇವರಿಬ್ಬರು ತಿನ್ನಿಸ್ಕೊಂಡ್ರು. ಅದಾದಮೇಲೆ ಇವರು ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ, ನಮ್ಮ ಅಪ್ಪ ಅವರ ಚಿಕ್ಕಮ್ಮ, ಇವರು ನಮ್ಮ ಅಪ್ಪ ಅಮ್ಮ, ಇವರು ನಮ್ಮ ದೊಡ್ಡಪ್ಪ, ಅದೇ ನಮ್ಮ ಅಪ್ಪ ಅವರ ಅಣ್ಣ ಅತ್ತಿಗೆ. ಅದಾದಮೇಲೆ ಇವರು ನಮ್ಮ ಮಾವ, ನಮ್ಮ ತಮ್ಮ, ನಮ್ಮ ಆಂಟಿ, ನನ್ನ ತಂಗಿ ಮದುವೆ ಆಗಿ ಇದ್ಲಲ್ವ, ಅವ್ರ ಹತ್ರ ಹೋಗಿದ್ರು. ಅದಾದಮೇಲೆ ನಾವು ಇಬ್ಬರು ಕೂಡ ನಿಂತ್ಕೊಂಡ್ವಿ, ಕೇಕ್ ತಿನ್ನಿಸ್ತಾ ಇದ್ದೀವಿ. ಸೊ ಅದಾದಮೇಲೆ ನಮ್ಮ ಅಣ್ಣ ಮತ್ತು ನಮ್ಮ ಅಣ್ಣನ ವೈಫು, ಅವರಿಬ್ಬರು ಪುಟ್ಟ ಮಕ್ಕಳು ಕೂಡ ನಿಂತ್ಕೊಂಡಿದ್ರು. ಇವರು ನಮ್ಮ ಅತ್ತಿಗೆ ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಕೂಡ ಹೊರಗಡೆ ಎಲ್ಲ ಒಂದು ಸ್ವಲ್ಪ ವಿಧಾನಸೌಧ, ಶಿವಾಜಿನಗರ ಆಗಿರ್ಬೋದು, ಪ್ರತಿಯೊಂದು ಕಡೆಯೂ ನಮ್ಮಣ್ಣ ಬನ್ನರ್ಘಟ್ಟಾಗಿರ್ಬೋದು, ಪ್ರತಿಯೊಂದು ಕಡೆಯೂ ಅವನು ಕೂಡ ಕರ್ಕೊಂಡು ಹೋಗಿದ್ದ ಅಂತಲೇ ಹೇಳ್ಬೋದು. ಸೊ ಹಾಗೆ ಆ್ಯನಿವರ್ಸರಿ ಇದೆ ಬನ್ನಿ ಅಂತ ಹೇಳಿದ ಕಡೆಯಿಂದ ಅವರು ಕೂಡ ಈ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗಿದ್ರು ಅಂತಲೇ ಹೇಳ್ಬೋದು. ಇದು ನನ್ನ ಲಾಸ್ಟ್ ತಂಗಿ, ಇವಳೊಬ್ಬಳೇ ಇವಾಗ ನಮ್ಮ ಲಾಸ್ಟ್ ತಂಗಿ ಇರೋದು. ಇವಾಗ ಅವಳು ಜಾಬ್ ಮಾಡ್ತಿದ್ದಾಳೆ. ನಾನು ಅಕ್ಕ ಫಸ್ಟು, ಸೆಕೆಂಡ್ ನಾನು, ನನ್ನ ಥರ್ಡ್, ಇವಾಗ ಮದುವೆ ಆಗಿರೋದು ನನ್ನ ಥರ್ಡ್ ಸಿಸ್ಟರು. ಒಟ್ಟು ನಾವು 4 ಜನ ಸಿಸ್ಟರ್ಸ್ ಇದ್ದೀವಿ ಅಂತಲೇ ಹೇಳ್ಬೋದು. ಸೊ ಆದಮೇಲೆ ಎಲ್ಲರೂ ಕೂಡ ಫೋಟೋಸ್ ಇಳಿಸ್ಕೊಂಡು ನಮ್ಮ ಅಕ್ಕ, ನಮ್ಮ ತಮ್ಮ ಅವರು ಎಲ್ಲರೂ ಫೋಟೋ ಇಳಿಸ್ಕೊಂಡಿದ್ದಾರೆ. ಇದಾಗಿತ್ತು ನಮ್ಮ ಅಕ್ಕನ ಆ್ಯನಿವರ್ಸರಿ ಡೇ ವ್ಲಾಗ್. ಇವ್ರು ಯಾವಾಗಲೂ ಪೂನಾಲಿರೋದು ಇವರು, ಬಟ್ ಈ ಸಲ ಮದುವೆಗಂತ ಬಂದಿದ್ದಾರಲ್ವ, ಇಲ್ಲಿ ಅಮ್ಮ ಮನೇಲಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮಾಡಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.